ಇನ್ನು ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಅಳವಡಿಸುವ ಕಾರ್ಯ ಶುರುವಾಗಿದೆ. ಈ ಕ್ರೇನ್ನಲ್ಲಿ ಸ್ಟಾಪ್ ಲಾಕ್ ಗೇಟ್ ಎಲಿಮೆಂಟ್ ಅನ್ನ ಅಳವಡಿಕೆ ಕಾರ್ಯ ಚುರುಕುಗೊಳ್ತಾ ಇದೆ. 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿತ್ತಲ್ಲ, ಈ ಸಂಬಂಧ ಗೇಟ್ ಅಳವಡಿಸುವ ಕಾರ್ಯ ಚುರುಕು ಪಡ್ಕೊಳ್ತಾ ಇದೆ. ಒಟ್ಟು 5 ಎಲಿಮೆಂಟ್ಗಳನ್ನು ಜೋಡಿಸುವುದಕ್ಕೆ ತಜ್ಞರ ತಂಡ ಪ್ಲಾನ್ ಮಾಡಿಕೊಂಡಿದೆ. ಒಂದೊಂದು ಎಲಿಮೆಂಟ್ನಿಂದ 25 ಟಿಎಂಸಿ ನೀರನ್ನು ತಡೆಯೋದಕ್ಕೆ ಪ್ರಯತ್ನವನ್ನ ಪಡಲಾಗ್ತಾ ಇರೋದು. 14 ಟನ್ ತೂಕ ಸಾಮರ್ಥ್ಯದ ತಾತ್ಕಾಲಿಕ ಗೇಟ್ನಿಂದ ನೀರನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. 80ಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿಗಳು ಗೇಟ್ ಅಳವಡಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಗೇಟ್ನಲ್ಲಿ ಸಿಲುಕಿದಂತಹ ಚೈನ್ ಲಿಂಕ್ ತೆರವು ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಕ್ರೇನ್ ಮೂಲಕ ಹಳೆಯ ಚೈನ್ ಲಿಂಕ್ ಅನ್ನು ತೆರವು ಮಾಡೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇರೋದು. ನೋಡಿ, ಒಂದು ಕಡೆ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸುವ ಕಾರ್ಯ ಚುರುಕುಗೊಳ್ತಾ ಇದೆ, ಭರದಿಂದ ಸಾಗ್ತಾ ಇದೆ. ಕ್ರೇನ್ನಲ್ಲಿ ಸ್ಟಾಪ್ ಲಾಕ್ ಗೇಟ್ ಎಲಿಮೆಂಟ್ ಅನ್ನು ಅಳವಡಿಕೆ ಮಾಡುವಂತಹ ಕಾರ್ಯ ಕೂಡ ಸ್ಟಾರ್ಟ್ ಆಗ್ತಿದೆ. ಒಟ್ಟು 5 ಎಲಿಮೆಂಟ್ಗಳಿದೆ. ಆ 5 ಎಲಿಮೆಂಟ್ಗಳನ್ನು ಜೋಡಿಸೋದಕ್ಕೆ ತಜ್ಞರು ಯಾವ ರೀತಿ ಅಳವಡಿಕೆ ಮಾಡಬೇಕು ಅನ್ನೋ ಕುರಿತು ಪ್ಲಾನ್ ಅನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಒಂದೊಂದು ಎಲಿಮೆಂಟ್ಗಳಂತೆ ಅಂದರೆ ಒಂದೊಂದು ಎಲಿಮೆಂಟ್ನಿಂದ 25 ಟಿಎಂಸಿ ನೀರನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನಿಸಲಾಗ್ತಾ ಇರೋದು. ಸೊ 14 ಟನ್ ತೂಕ ಇದೆ. ಇದು 14 ಟನ್ ಸಾಮರ್ಥ್ಯದ ತಾತ್ಕಾಲಿಕ ಗೇಟ್ನಿಂದ ನೀರನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನಿಸಲಾಗ್ತಾ ಇರೋದು. ನೋಡಿ, ರಾಹುಕಾಲ ಮುಗಿದ ಮೇಲೆ ಗೇಟ್ ಕೂರಿಸುವ ಕಾರ್ಯ ಸ್ಟಾರ್ಟ್ ಆಗುತ್ತದೆ. ತಜ್ಞ ಕನ್ನಯ್ಯ ಕುಮಾರ್ ಮತ್ತು ತಂಡದಿಂದ ಗೇಟ್ ಕೂರಿಸುವ ಕಾರ್ಯ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಜೋಡಿಸುವಂತಹ ಕಾರ್ಯಾಚರಣೆ. ಡ್ಯಾಮ್ ಮೇಲೆ 1ನೇ ಎಲಿಮೆಂಟ್ ಕೂರಿಸುವ ಕೆಲಸಕ್ಕೆ ಚಾಲನೆ ಸಿಕ್ಕಿದೆ ಅಷ್ಟೇ. ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಇಳಿಸುವುದಕ್ಕೆ ಸಿದ್ಧತೆ ಕೂಡ ನಡೆಸಲಾಗ್ತಾ ಇದೆ. ನೋಡಿ, ಒಂದೊಂದು ಎಲಿಮೆಂಟ್ನಿಂದ 25 ಟಿಎಂಸಿ ನೀರನ್ನು ತಡೆ ಹಿಡಿಯಬಹುದು. ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಇಳಿಸೋದಕ್ಕೆ ಸಿದ್ಧತೆ ಆಗಿದೆ. ನೋಡಿ, ಗಮನಿಸ್ತಾ ಇದ್ದೀವಿ. 1ನೇ ಎಲಿಮೆಂಟ್ ಕೂರಿಸೋ ಕೆಲಸಕ್ಕೆ ಚಾಲನೆ ಸಿಕ್ಕಿದೆ ಸ್ಟಾಪ್ ಲಾಕ್ ಗೇಟ್ನ ಮೂಲಕ. ನಮ್ಮ ಪ್ರತಿನಿಧಿ ಪಾಂಡುರಂಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋದಕ್ಕೆ. ಪಾಂಡುರಂಗ, ಸದ್ಯ ಗೇಟ್ ಅಳವಡಿಕೆಯ ಕಾರ್ಯ ಯಾವ ರೀತಿ ಸಾಗ್ತಾ ಇದೆ? ತಜ್ಞರ ಪ್ಲಾನ್ಗಳಿಗೆ ಯಾವ ರೀತಿ ಇದೆ ಅಂತ ಹೇಳಿ. ಶರತ್, ಈ ಬಗ್ಗೆ ನಾನು ನಿನ್ನೆ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ವರದಿಯನ್ನು ಕೊಟ್ಟಿದ್ದೆ. ಅದರಲ್ಲೂ ಕೂಡ ಎ, ಬಿ, ಸಿ ಎ ಮತ್ತು ಬಿ ಮತ್ತು ಸಿ ಅಂತಕ್ಕಂಥ 3 ಕ್ಯಾಟಗರಿಯಲ್ಲಿ ಈ ಒಂದು ಗೇಟನ್ನು ಅಳವಡಿಕೆ ಕಾರ್ಯ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ನಿನ್ನೆ ಅಷ್ಟೇ ವರದಿ ಮಾಡಿದ್ದೆ. ಆದರೆ ಈಗ ಅದೇ ಮಾದರಿಯಲ್ಲಿ ಇವತ್ತು ಗೇಟನ್ನು ಕೂಡಿಸುವಂಥ ಪ್ರಯತ್ನ ಕೂಡ ಸಾಗ್ತಾ ಇದೆ. ನಾನೀಗ ಇರುವಂಥದ್ದು ಏನು ತುಂಗಭದ್ರಾ ಜಲಾಶಯದ ಪ್ರಮುಖ ಕ್ರಸ್ಟ್ ಗೇಟ್ಗಳ ಏನು 200ರಿಂದ 300 ಮೀಟರ್ನಷ್ಟು ದೂರಷ್ಟೇ ಒಂದು ಅಂತರದಲ್ಲಿದ್ದೇನೆ. ಯಾಕಂತ ಹೇಳಿದ್ರೆ ಏನು ಅಷ್ಟೇ ಹೊಸಪೇಟೆಯ ಭಾಗದಿಂದ ಎಂಟ್ರಿ ಆಗ್ತಕ್ಕಂಥ ಏನು ಒಂದು ಗೇಟ್ ಇದೆಯೋ ಆ ಭಾಗಕ್ಕೆ ಮಾಧ್ಯಮದವರು ಕೂಡ ನಿರಾಕರಣೆ ಮಾಡಿರೋದ್ರಿಂದ ಈ ಭಾಗದಿಂದ ನಾನು ಲೈವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅಲ್ಲಿ ಪ್ರಮುಖವಾಗಿ ಈಗ ಏನಷ್ಟೇ ಈ ಕಟ್ಟದಂಥ ಏನು ಕ್ರಸ್ಟ್ ಗೇಟ್ ಕೊಂಡಿಯ ಕಟ್ಟದಂಥ ಸ್ಥಳದಲ್ಲಿ ನೋಡ್ತಾ ಇರ್ಬೋದು, ಗೇಟ್ಗಳನ್ನು ಕೂಡಿಸುವಂಥ ಪ್ರಾಥಮಿಕ ಪ್ರಯತ್ನ ಕೂಡ ಸಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು 5 ಎಲಿಮೆಂಟ್ಗಳನ್ನು ಕೂಡಿಸೋ ಮೂಲಕ ಈ ಒಂದು ಕ್ರಸ್ಟ್ ಗೇಟ್ನಿಂದ ನೀರು ಹೊರ ಹೋಗ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡುವ ಮೂಲಕ ನೀರನ್ನು ಉಳಿಸುವಂಥ ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊದಲ ಏನು ಎಲಿಮೆಂಟನ್ನು ಕೂಡಿಸಿದ್ರೆ ಅದರ 20ರಿಂದ 25 ಟಿಎಂಸಿ ನೀರು ಶೇಖರಣೆ ಆಗುತ್ತೆ, ಜೊತೆಗೆ ಉಳಿಯುತ್ತೆ ಅಂತಕ್ಕಂಥದ್ದು ಕೂಡ ಏನು ಕ್ರಸ್ಟ್ ಗೇಟ್ ತಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ಅವರು ಮಾತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಬೆಳಗ್ಗೆ ಅಷ್ಟೇ ಒಂದು ಮಾತನ್ನು ಹೇಳ್ತಾ ಇದ್ರು, ಏನು ಕ್ರಸ್ಟ್ ಗೇಟ್ನ ಕೂಡಿಸುವಂಥದ್ದು ದೊಡ್ಡ ಸವಾಲಿನ ಕೆಲಸವಾಗಿದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ನಾವು ಈ ಒಂದು ಕ್ರಸ್ಟ್ ಗೇಟ್ನ ಜಿಂದಾಲ್ನಿಂದ ಈ ಒಂದು ಎಲಿಮೆಂಟ್ಗಳನ್ನ ಈಗಾಗಲೇ ತರಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ಕ್ರಸ್ಟ್ ಗೇಟ್ ಅನ್ನ ಈಗ ತಂದಿದ್ದಾರೆ. ಪ್ರಾಥಮಿಕವಾಗಿ ಮೊದಲ ಎಲಿಮೆಂಟ್ ಅನ್ನ ಏನು ಅಳವಡಿಸುವಂತ ಕಾರ್ಯ ಸಾಗ್ತಾ ಇದೆ. ಅದರಲ್ಲೂ ಕೂಡ ಶರತ್, ಪ್ರಮುಖವಾಗಿ ಇನ್ನೊಂದನ್ನು ನಾವು ಇಲ್ಲಿ ಗಮನಿಸಬಹುದು. ಏನು 3 ಗಂಟೆ ನಂತರ ರಾಹುಕಾಲ ಮುಗಿದ ಬಳಿಕ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಶುಭಗಳಿಗೆಯಲ್ಲಿ ಕೂಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಈಗಷ್ಟೇ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕ್ರಸ್ಟ್ ಗೇಟ್ ಅನ್ನ ಕೂಡಿಸತಕ್ಕಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ನಾನೀಗ ನನ್ನ ಬಲಭಾಗದಲ್ಲಿ ಕೂಡ ತೋರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ 3 ಗಂಟೆ ನಂತರ ಕ್ರಸ್ಟ್ ಗೇಟ್ ಅನ್ನ ಕೂಡಿಸುವಂತ ಈಗ ಒಂದು ಕಾರ್ಯ ಶುರುವಾಗುತ್ತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಏನಾದ್ರೂ ಅವಘಡಗಳು ಸಂಭವಿಸಬಹುದು ಅಥವಾ ಏನಾದ್ರೂ ಆ ಒಂದು ಕ್ರಸ್ಟ್ ಗೇಟ್ಗಳನ್ನ ಕೂಡಿಸುವಂತ ಸಂದರ್ಭದಲ್ಲಿ ಸಿಬ್ಬಂದಿ ಏನಾದ್ರೂ ನದಿಗೆ ಬಿದ್ರೆ ಅಂತವ್ರನ್ನ ಇಮಿಡಿಯೇಟ್ ಆಗಿ ಏನು ಒಂದು ಆರೋಗ್ಯ ತಪಾಸಣೆ ಶಿಫ್ಟ್ ಮಾಡೋಕಂತ ನಿಟ್ಟಿನಲ್ಲಿ
SDRF ತಂಡ ಕೂಡ ಈಗ ಏನು ನದಿಯ ಮುಂಭಾಗದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ನಾನೀಗ ನಿಮಗೆ ಲೈವ್ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸುಮಾರು 10 ರಿಂದ 12 ಜನರ ತಂಡ ಈ ಒಂದು SDRF ತಂಡ ಈಗಾಗಲೇ ಬಂದು ಬೀಡು ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಬೇಕಾದಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳೋದ್ರ ಜೊತೆಗೆ ಎಲ್ಲವನ್ನೂ ಕೂಡ ಅಗತ್ಯತೆ ಸೇವೆಗಳನ್ನ ಈಗಾಗಲೇ ತಮ್ಮ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಇಚ್ಚರ್ ಗಾಡಿ ಮೂಲಕ ತಮಗೆ ಬೇಕಾದಂತ ಸಾಮಗ್ರಿಗಳನ್ನ ತಂದು ಜಲಾಶಯದ ಮುಂಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಷರತ್ತು ಏನಂತ ಹೇಳಿದ್ರೆ, ಈ ಒಂದು ಕ್ರಷ್ ಗೇಟ್ಗಳನ್ನ ಸಂಪೂರ್ಣವಾಗಿ ಅಂದುಕೊಂಡಂತೆ ಯಶಸ್ವಿಯಾಗಿದೆ ನಿಜ. ಆದ್ರೆ ಸರಿಸುಮಾರು 50 ರಿಂದ 60 TMC ನೀರನ್ನ ಉಳಿಸಬಹುದು ಅಂತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಜಲಾಶಯದ ಬಹಳಷ್ಟು ಪ್ರಮಾಣದಲ್ಲಿ ನೀರನ್ನ ಪೋಲಾಗ್ತಿದೆ. ಹಾಗಾಗಿ ಅದನ್ನ ಉಳಿಸತಕ್ಕಂತ ಪ್ರಯತ್ನವನ್ನು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಅದರಲ್ಲೂ ಕೂಡ ಕನ್ನಯ್ಯ ತಂಡ ಈಗಾಗಲೇ ಕಳೆದ 2-3 ದಿನಗಳಿಂದ ಕೂಡ ಜಲಾಶಯದಲ್ಲಿ ಬೀಡು ಬಿಟ್ಟಿದೆ. ಇಲ್ಲಿ ಕೂಡ ನಾನು ನಿಮ್ಗೆ ಇನ್ನೊಂದಿಷ್ಟು ಲೈವ್ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಅದು ಈಗ ಸದ್ಯದ ಕ್ಷಣದ ಸುದ್ದಿಗಳು. ಅದರಲ್ಲೂ ಕೂಡ ಪ್ರಮುಖವಾಗಿ ನೀರು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ನದಿ ಪಾಲಾಗ್ತಾ ಇದೆ. ಹಾಗಾಗಿ ಈಗಿರುವಂತಹ ಹೊರ ಹರಿವಿನ ಪ್ರಮಾಣ ನೋಡ್ತಾ ಇದ್ರೆ 1,20,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಹಾಗಾಗಿ ಇನ್ನೇನು ನಿನ್ನೆ ಮೊನ್ನೆ ಎಷ್ಟು ಮಲೆನಾಡು ಮತ್ತು ಹೊಸಪೇಟೆ ಸುತ್ತಮುತ್ತ ಭಾಗದಲ್ಲಿ ಮಳೆ ಆಗಿರೋದ್ರಿಂದ ಸರಿಸುಮಾರು 35 ರಿಂದ 40,000 ಕ್ಯೂಸೆಕ್ ಒಳ ಹರಿವಿದೆ. ಹಾಗಾಗಿ ಈ ಒಂದು ಒಳ ಹರಿವು ಮತ್ತು ಹೊರ ಹರಿವನ್ನು ನೋಡಿಕೊಂಡು ಗೇಟ್ ಕೂಡಿಸುವಂತ ಪ್ರಯತ್ನ ಕೂಡ ಸಾಗ್ತಾ ಇದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ತಂತ್ರಜ್ಞರು, ಅಧಿಕಾರಿಗಳು, ತಂಡದವರು ಮತ್ತೆ ಈಗಾಗಲೇ ಜಲಾಶಯದ ಮೇಲೆ ಬೀಡು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳಾಗ್ಲಿ, ಮಾಧ್ಯಮದವರಾಗಲಿ ಅಥವಾ ಪೊಲೀಸರಾಗ್ಲಿ, ವಿಐಪಿಗಳಾಗಲಿ ಯಾರನ್ನೂ ಕೂಡ ಜಲಾಶಯದ ಒಳಗಡೆ ಬಿಟ್ಕೋಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನಿರ್ಬಂಧನ ಕೂಡ ಹೇರಲಾಗಿದೆ. ಶರತ್, ಎಸ್, ಥ್ಯಾಂಕ್ ಯು ಪಾಂಡುರಂಗ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.